ಈ ಕೋಪ ಯಾಕೆ ಬರುತ್ತೆ ದೇವ್ರ ಮೇಲೆ? ಅದು ದೇವ್ರು ನಮ್ಮ ಮೇಲೆ ಯಾಕೆ ಕೋಪ ಮಾಡ್ತಾರೆ? ನೀನು ತಿಳ್ಕೋಬೇಕು, ತಿಳ್ಕೊಂಡಿದ್ಯಾ ಅಂತ ಹೇಳ್ತಾರೆ, ಹೌದಲ್ವಾ? ಈ ಒಂದು ವಿಚಾರ ಪರಿಜ್ಞಾನವನ್ನು ನಾವು ಯಾಕೆ ತಗೊಂಡಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಮೊದಲನೇದಾಗಿ ನಮಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಯೋಚನೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಬರಬಾರ್ದು ಅಂದರೂ ನಮ್ಮನ್ನು ಕಾಡಿಸ್ತಾ ಇರ್ತಕ್ಕಂಥ ಸಮಸ್ಯೆ ಅಂತ ನೀವು ಹೇಳ್ಬಿಡ್ತೀರಾ, ಆದರೆ ನಮ್ಮನ್ನು ಅದನ್ನು ಬಿಡ್ತಾ ಇಲ್ಲ. ಅದಕ್ಕೆ ಏನು ಮೂಲ ಕಾರಣ ಅಂತಕ್ಕಂಥ ವಿಷಯಕ್ಕೆ ಹೋದರೆ, ಈಗ ಅಂಗಾಂಗಗಳ ಪರಿಚಯ ಬೇಕು ಅಂತ ಹೇಳಿದೆ. ಈಗ ಸದ್ಯಕ್ಕೆ ಹೇಳೋಣ, ಈ ಪರಿಚಯ ಆದಮೇಲೆ ಅಂಗಾಂಗಗಳಿಗೆ ಅಂದರೆ ನಮ್ಮ ಮೊದಲನೇದು ವಿಷಯ ಯೋಚನೆ ಅನ್ನೋದು ಥಟ್ ಅಂತ ಬಡಿಯೋದು ತಲೆ ಮೇಲೆ ಬಡ್ಕೊಳ್ಳೋದು ನಾವು, ಹೌದಾ? ಛೇ ಮರ್ತೋಯ್ತು ಅಂತೀವಿ. ಈಗ ಅದಕ್ಕೆ ಆಹಾರ ಯಾವುದು ಅಂತ ತಿಳ್ಕೊಬೇಕಾಗತ್ತೆ. ಅಂಗಾಂಗಗಳ ಪರಿಚಯ ಆಗಬೇಕು. ಆಮೇಲೆ ಮೆದುಳಿಗೆ ಆಹಾರ ಯಾವುದು ಅಂದರೆ ಫುಡ್ ಸಿಸ್ಟಮ್ ಯಾವುದು ಕೊಡಬೇಕು, ಮೆದುಳಿಗೆ ಕೊಡಬೇಕು ಅಂತ ಬೇಡ ಅಂತೇಮ್ಮ, ಕೊಡಬೇಕು. ಯಾವುದಿರ್ಬೋದು? ಮೆದುಳಿನ ಆಹಾರ ಯಾವುವು? ನಿದ್ದೆ ಬರಬೇಕಲ್ಲ, ಬರಲ್ವಲ್ಲ ಅಲ್ವಾ? ನಿದ್ದೆ ಅತಿ ಮುಖ್ಯವಾದ ಭಾಗ ಅಂತ ಹೇಳ್ತೀವಿ. ನಿದ್ದೆ ಬರ್ತಾ ಇಲ್ವೇ? ಸೊ ಈಗ ಆ ನಿದ್ದೆ ಬರ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಾವು ಏನು ಕೊಡಬೇಕು ಕೊಟ್ಟಿಲ್ಲ, ಏನು ತಿಳಿಬೇಕು ತಿಳಿದಿಲ್ಲ. ಏನಪ್ಪ ಅದು ಹೇಳ್ಬಿಡಿ ಆ ಕಡೆ ಅಂದರೆ, ಮೊದಲನೇದಾಗಿ ನಾವು ಊಟ ಮಾಡುವ ಹಕ್ಕಿ, ಮೆದುಳಿಗೆ ಹತ್ತಿರವಾದಂತಹ ಫುಡ್ ಯಾವುದು? ನಾವು ಊಟ ಮಾಡುವ ಅನ್ನ. ಎರಡನೇದು ಎಣ್ಣೆ, ಒಗ್ಗರಣೆ ಹಾಕ್ತೀವಲ್ಲ ಎಣ್ಣೆ, ಅದು. ಮೂರನೇದು ಹರಳುಪ್ಪು. ಎಷ್ಟು ಜನ ಹರಳುಪ್ಪು ಬಳಸ್ತಾರಮ್ಮ? ಕಮ್ಮಿ ಅಲ್ವಾ? ಈ ಹರಳುಪ್ಪು ಯಾರು ಹೆಣ್ಣು ಕೈಯಲ್ಲಿ ಮುಟ್ಟಲ್ವೋ ಅವರು ಆ ಲಕ್ಷ್ಮಿ ಆಗ್ತಾರೆ, ಈ ಲಕ್ಷ್ಮಿ ಆಗಲ್ಲ. ಹರಳುಪ್ಪು ಯಾವ ಹೆಣ್ಣು ಕೈಯಲ್ಲಿ ಮುಟ್ಟಲ್ವೋ, ಮುಟ್ಟದೇ ಇರೋ ಲಕ್ಷ್ಮಿ ಆ ಲಕ್ಷ್ಮಿ ಆಗ್ತಾರೆ. ಆ ಲಕ್ಷ್ಮಿ ಈ ಲಕ್ಷ್ಮಿ ಯಾವುದು ತಿಳ್ಕೋಬೇಕು. ಆ ಲಕ್ಷ್ಮಿ ಯಾವುದು ಅಂದರೆ ಜ್ಯೇಷ್ಠ ಲಕ್ಷ್ಮಿ. ತಲೆ ಕೆಚ್ಕೊಂಡು ಬದುಕ್ತಾರಲ್ಲ, ಅವರು ಜ್ಯೇಷ್ಠ ಲಕ್ಷ್ಮಿ ಸೆಕ್ಷನ್ನವರು. ಪುಡಿ ಉಪ್ಪು ಯಾರು ಊಟಕ್ಕೆ ಹಾಕೋತಾರೆ, ಪುಡಿ ಉಪ್ಪು ಯಾರು ಎಡಗೈಲೆತ್ತು ಬಳಸ್ತಾರೆ, ಅವರು ಜ್ಯೇಷ್ಠ ಲಕ್ಷ್ಮಿ ಸೆಕ್ಷನ್ನು. ಜೀವನ ಎಲ್ಲ ಕಾಟ. ಎಷ್ಟು ಅಡುಗೆ ಮನೆಯಲ್ಲಿ ಡೈಮಂಡ್ ವಜ್ರ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಶಾಕ್ ಆಗ್ತಾರಲ್ಲ ಎಲ್ಲಮ್ಮ. ಹಾಕ್ಕೊಳ್ಳೋಕ್ಕೆ ವಜ್ರ ಎಲ್ಲ ಅಡುಗೆ ಮನೆ ಡೈಮಂಡಲ್ಲಿ ಇಟ್ಕೊಳ್ಳೋಣ. ಅದಕ್ಕೆ ಅರ್ಥ ಹರಳುಪ್ಪೆ ಡೈಮಂಡ್. ಯಾರ ಅಡುಗೆ ಮನೆಯಲ್ಲಿ ಹರಳುಪ್ಪಿರುತ್ತೋ ಅವರಿಗೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗತ್ತೆ. ಯಾರಿಗೆ? ಹೆಂಗಸರಿಗೆ. ಅದು ಕೈ ಹಾಕಿದ್ರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗತ್ತಂತೆ ಸುಮಂಗಲಿ ಹೆಂಗಸು ಹರಳುಪ್ಪು ಕೈ ಹಾಕಿದ್ರೆ. ಈಗ ಅದನ್ನು ತಗೊಂಡು ನುರ್ಕಿ ಪುಡಿ ಮಾಡುವಷ್ಟು ಟೈಮ್ ಇಲ್ಲ ಗುರುಗಳೇ. ಪೌಡ್ರು ಹಾಕೋ ಅಲ್ಲಮ್ಮ. ಸಾಧ್ಯವಾದ ಎಷ್ಟು ಮಟ್ಟಿಗೆ ಬಳಸ್ಬೋದು, ಎಷ್ಟು ಪರ್ಸೆಂಟೇಜ್ ಬಳಸ್ಬೋದು ಪುಡಿ ಉಪ್ಪು? ಆಲ್ಮೋಸ್ಟ್ ಎಲ್ಲ 90%. 90% ಅಂತ ನೀನೇ ಹೇಳದ ಮೇಲೆ ಇನ್ನು ಅಡುಗೆ ಮನೇಲಿರೋರು ಇನ್ನೂ ಜಾಸ್ತಿ ಹೇಳ್ತಾರೇನೋ ಅಂತ ಅನ್ಕೋತೀನಿ. ಹಾಗಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಮೆದುಳಿಗೆ ತುಂಬ ಹೀರೋ ಯಾರು ಅಂದರೆ ಉಪ್ಪು, ಹರಳುಪ್ಪು. ಅದನ್ನು ಆದಷ್ಟು ಮಟ್ಟಕ್ಕೆ ಪ್ರಯತ್ನ ಮಾಡಿದ್ರೆ ಒಂಚೂರು ಅನುಕೂಲ ಆಗತ್ತೆ. ಶುಭ ಶುಕ್ರವಾರದಂತೂ ವಿಶೇಷವನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಲ್ಲ, ಇದು ಸ್ವಲ್ಪ ತಿಳ್ಕೊಂಡ್ರೆ ನಿಮ್ಮ ಅಡುಗೆ ಮನೆಯಲ್ಲಿ ಹರಳುಪ್ಪಿದೆಯಾ? ಇರಬೇಕು. ಇದೇ ಮಹಾಲಕ್ಷ್ಮಿ. ಇಲ್ಲ ಆ ಲಕ್ಷ್ಮಿ. ಈಗ ಆ ಲಕ್ಷ್ಮಿ ಬೇಕಾ, ಈ ಲಕ್ಷ್ಮಿ ಬೇಕಾ? ನೋಡಿ, ಲಕ್ಷ್ಮಿ ಎಲ್ಲಿರ್ತಾರೆ ಅಂತಕ್ಕಂಥ ವಿಚಾರ ತಿಳ್ಕೊಂಡ್ರೆ ನಾವು ಎಲ್ಲ ಮಾಡೋ ಊಟದಿಂದ, ಕಟ್ಟೋ ಮನೆಯಿಂದ, ಮಾಡೋ ಕೆಲಸಗಳಿಂದ, ನಮ್ಮ ಅಂಗಾಂಗಗಳ ಒಂದು ಸತ್ಯವನ್ನು ತಿಳಿಯೋದ್ರಿಂದ ಮಹಾಲಕ್ಷ್ಮಿ ಪ್ರಾಪ್ತಿ ಆಗ್ತಾಳೆ. ಇದಕ್ಕೆ ಸಿರಿ ಸಂಪತ್ತು ಅಂತಾರೆ.